ನನ್ನ ಮಕ್ಳಿಗೆ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಅವರು ಓದೋದಕ್ಕೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ. ನನ್ನ ಮಗನಿಗೆ ದುಡಿಯೋ ಶಕ್ತಿ ಕೊಡಪ್ಪ. ಪ್ರೀತಿ ಇಷ್ಟೊಂದು ಬೇಜಾರಿದೆ, ಏನಾಯ್ತು ಕಾಲೇಜಲ್ಲಿ? ಎತ್ತಮ್ಮ ನಿಮ್ ಕೈ, ನಿಮ್ ಮುಖ ನನಗೆ ತೋರಿಸ್ಬೇಡಿ. ಯಾಕಾದ್ರೂ ಹುಟ್ಟದ್ ನಾವು ಈ ಮನೇಲಿ. ಏನಾಯ್ತು ಹೇಳು, ಯಾಕೆ ಇಷ್ಟು ಬೇಜಾರಿದೆ? ಏನ್ ಆಗ್ಬೇಕಾಗಿತ್ತು? ನೆನ್ನೆ ದಿವ್ಯಾ ಐಫೋನ್ ತಗೊಂಡ್ಲು, ಇವತ್ತು ಐಶು ಗಾಡಿ ತಗೊಂಡ್ಲು. ನನ್ಗೆ ಅಂತ ನೀವೇನ್ ಕೊಡ್ಸಿದೀರಾ? ಆಯ್ತು ಸಮಾಧಾನ ಮಾಡ್ಕೋ, ಬೇಜಾರು ಏನ್ ಸಮಾಧಾನ ಮಾಡ್ಕೊಳ್ಳೋದು? ಆಯ್ತು ನಿಂಗೂ ಕೊಡ್ಸೋಣ, ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ, ಸುಮ್ನಿರು. ಕೊಡಿಸ್ತೀರಾ? ಏನ್ ಕೇಳಿದ್ರು ಯಾವಾಗ್ಲೂ ಆ ಕಷ್ಟ ಈ ಕಷ್ಟ ಅನ್ಕೊಂಡ್ ಬೊಗಳುತ್ತೀರಾ ಅಷ್ಟೇ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ. ಇರ್ಲಿ ನನ್ನ ಮಗ ಬರ್ಲಿ. ಗಿರಿಜಾ, ಹೇಳಿ ಅತ್ತೆ. ಬಾಯಿಲಿ. ನೀನು ಸ್ವಲ್ಪ ನಿನ್ ಮಗಳಿಗೆ ಬುದ್ಧಿ ಹೇಳಕ್ ಕಲ್ತ್ಕೋ. ನಾನು ಅದು ಬೇಕು ಇದ್ ಬೇಕು ಅಂತ ನಿನ್ ಮಗ ಹಗ್ಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿ 4 ಕಾಸು ಕೂಡಿಟ್ಟಿ ಆ ಹುಡುಗಿಗೆ ಮದ್ವೆ ಮಾಡೋಣ ಅನ್ಕೊಂಡಿದ್ರೆ ನಿನ್ ಮಗಳಿಗೆ ಅದೇನೋ ಐಫೋನ್ ಅಂತೆ, ಅದೆಂತ ಗಾಡಿ ಅಂತೆ, ಎಲ್ಲಿಂದ ತರ್ತಾನೆ? ನಿನ್ ಗಂಡ ಇದ್ದಿದ್ರೆ ಈ ಕಷ್ಟ ಎಲ್ಲ ಇರ್ತಾ ಇತ್ತಾ? ಏನ್ ಗೊತ್ತಾ, ಅವಳು ಇವಾಗ ಬೆಳೆಯ ಹುಡುಗಿ, ಅವಳಿಗೂ ಒಂದು ಏಜ್ ಅಂತ ಇರುತ್ತೆ, ಅದೆಲ್ಲ ಆಸೆಗಳಿರುತ್ತೆ. ಯಾಕಂದ್ರೆ ಅವಳಿಗೂ ಸುತ್ತಮುತ್ತ ಅವಳ ಫ್ರೆಂಡ್ಸ್ ಜೊತೆ ಬದುಕೋದಲ್ವ ಅವಳು. ನೀನು ಕಷ್ಟ ಸುಖ ಎಲ್ಲ ಒಂದ್ ಸ್ವಲ್ಪ ಹೇಳ್ಕೊಡ್ಬೇಕು. ಹೆಣ್ಣು ಮಗಳು ಹೋಗಿದ್ ಮನೆಗೆಲ್ಲ ಅವಳು ಕಷ್ಟ ಸುಖ ತಿಳ್ಕೊಬೇಕು ತಾನೆ. ಹೋಗ್ಲಿ ಬಿಡಿಯತ್ತೆ, ಏನೋ ಕಷ್ಟ ಸುಖನ ಅವಳನ್ನ ಸಾಕ್ಬೇಕಲ್ವಾ, ಸಾಕ್ತೀನಿ ಅಂತ ಹಂಗ ಅನ್ಬಿಟ್ಟು ನಿನ್ ಮಗನ್ ತೊಂದ್ರೆ ಪಟ್ಟು ಕುತ್ಕೋತೀಯವ? ಏನ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬಿಡಿಯತ್ತೆ, ಇನ್ನೇನ್ ಮಾಡಕ್ಕಾಗುತ್ತೆ. ಅಮ್ಮ ಅವ್ರೆ ಹೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಮನೇಲಿ ತುಂಬಾ ಕಷ್ಟ ಇದೆ, ಏನಾದ್ರೂ ಒಂದ್ ಕೆಲ್ಸ ಇದ್ರೆ ಕೊಡ್ತೀರಾ? ನಮ್ಗೆ ಕೆಲ್ಸ ಇಲ್ಲ, ನಿಮ್ಗೆ ಎಲ್ಲಿಂದ ಕೊಡೋದು? ಹೋಗಮ್ಮ ಆಚೆಗೆ. ನೋಡಿ ಅಮ್ಮವ್ರೆ, ಒಂದ್ ಸ್ವಲ್ಪ ಮನೇಲಿ ತುಂಬಾ ಕಷ್ಟ ಇದೆ. ಮಗ್ಳು ಐಫೋನ್ ಬೇಕು, ಗಾಡಿ ಬೇಕು ಅಂತೆಲ್ಲ ಕೇಳ್ತಿದ್ದಾಳೆ. ಮನೇಲಿ ಊಟ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಮ್ಮವ್ರೆ. ನೋಡಿ ಅಮ್ಮವ್ರೆ, ಸ್ವಲ್ಪ ನಮ್ಗೆ ಕೆಲ್ಸ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಿಂದ ಕೊಡೋದು? ಕೊಡ್ತೀನಿ ಅಷ್ಟೇ ಸಾಕು. ಬೇಡ, ಹೋಗಮ್ಮ ನೀವು ಆಚೆಗೆ. ಎದೊಳಿ. ಅಕ್ಕವ್ರೆ ಬರ್ಲ ಒಳಗೆ? ಬನ್ನಿ ಒಳಗೆ. ಅಕ್ಕವ್ರೆ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಮನೆ ಕೆಲಸ ಕೊಡ್ತೀರಾ? ನಮ್ಗೆ ಮಾಡೋ ಕೆಲ್ಸ ಇಲ್ಲ, ನಾವೇ ಮನೇಲಿ ಇದೀವಿ. ಹೊರ್ಸಿ ಕೊಡ್ತೀನಿ, ಮನೆ ತುಂಬಾ ಕಷ್ಟ ಇದೆ ನೋಡಿ. ನಮ್ಗೆ ಮಾಡೋ ಕೆಲ್ಸ ಇಲ್ಲ ಕಣ, ಹೋಗಿ. ಹೋಗಿ ಹೋಗಿ. ಅತ್ತೆ ಹೇಳ. ಒಂದೆರಡು ಮನೆಗೆ ಹೋಗಿದೆ ಅತ್ತೆ, ಕೆಲ್ಸ ಇಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾರು ಬೇರೆ ಕಡೆ ವಿಚಾರಿಸ್ಕೊಂಡ್ ಬರ್ಬೇಕಾಗಿತ್ತು, ಇನ್ನೊಂದ್ 2-3 ಕಡೆ. ಮತ್ತೆ ಯಾವ ಮನೆನೂ ಇಲ್ಲ ಅತ್ತೆ, ಎಲ್ಲ ಆಗ್ಲೇ ಬೇರೆಯವರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಲ್ಲಿ. ಅಯ್ಯೋ, ನಿಮ್ ಮಕ ನೋಡಿ ಯಾರು ಕೆಲ್ಸ ಕೊಡ್ತಾರೆ? ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ಅಮ್ಮ, ನನ್ ಮಗ ಬಂದಪ್ಪ, ಬಾ ಮಗ ಕೂತ್ಕೋ. ಅಮ್ಮ ಯಾಕೋ ಸಕ್ಕ ಸುಸ್ತಾಯ್ತೈತೆ, ಹೋಗಮ್ಮ ನೀರ ಇರು ಮಗ. ತಗೊಂಬಂದೆ ಕುಡಿ. ಏನಪ್ಪ ಮೈಕೈ ಎಲ್ಲ ನೋವಾಗ್ತಿದ್ಯಾ? ಹಂಗೇನಿಲ್ಲ ಬಿಡಮ್ಮ. ಇವತ್ತು ನಮ್ ಸಾಹೇಬ್ರು ಚೆನ್ನಾಗ್ ಕೆಲಸ ಮಾಡ್ದೆ ಅಂತ 400 ರೂಪಾಯಿ ಕೊಡತ್ತಕ್ಕ 500 ರೂಪಾಯಿ ಕೊಟ್ರು ಅಮ್ಮ. ಅದಕ್ಕೆ ಕಣಪ್ಪ ಇಷ್ಟೊಂದು ಸುಸ್ತಾಗಿರೋದು ನಿನಗೆ. ಇಲ್ಲ ಅಮ್ಮ, ಇವತ್ತೇನೋ ಎಕ್ಸ್ಟ್ರಾ ಕೆಲಸ ಐತೆ ಅಂತ ಇಷ್ಟೊತ್ತವರೆಗೂ ಮಾಡಿಸ್ಕೊಡ್ರು. ನೋಡಮ್ಮ 100 ರೂಪಾಯಿ ಜಾಸ್ತಿ ಕೊಟ್ರು. ಸರಿ ಬಿಡಪ್ಪ, ಹೆಂಗೋ ಮನೆ ಖರ್ಚಿಗಾಯ್ತು. ಏನು ರೇಷನೇ ಇರ್ಲಿಲ್ಲ ಕಣಪ್ಪ ಮನೆಯಲ್ಲಿ. ಇವತ್ತು ಎತ್ ಮಾಡ್ಕೋ ಅಮ್ಮ. ಮೊಮ್ಮಗನೇ ಅಜ್ಜಿ, ಬಪ್ಪ ಇಲ್ಲಿ. ಏನಜ್ಜಿ ಕರ್ದಿದ್ದು? ಕೆಲ್ಸಕ್ ಹೋಗಿದ್ದಪ್ಪ. ಅಜ್ಜಿ. ಇವಾಗ ಬಂದ? ಅಜ್ಜಿ. ಮತ್ತೆ ಏನಪ್ಪ ಮನೇಲಿಲ್ಲ ಹಿಂಗೆಲ್ಲ ಆಗ್ತಾ ಇದೆಯಲ್ಲ, ನಿನಗ್ ಗೊತ್ತಪ್ಪ? ಮನೇಲ ಏನಾಗ್ತಿದೆ ಅಜ್ಜಿ? ಏನಪ್ಪ ನಿನ್ ತಂಗಿ ಅದ್ ಬೇಕು, ಮೊಬೈಲ್ ಬೇಕು, ಗಾಡಿ ಬೇಕು ಅನ್ಕೊಂಡು ಬಂದಿ ನಿಮ್ಮ ಅಮ್ಮನ ಮೇಲೆ ಬೆಳಿಗ್ಗೆಯಿಂದ ಎಗರಾಡ್ತಾ ಇದ್ದಾಳಲ್ಲಪ್ಪ. ಹೌದಾ? ಇದೆಲ್ಲ ನನ್ಗೇನು ಗೊತ್ತೇ ಇರ್ಲಿಲ್ಲ. ಅಲ್ಲ, ನೀನು ಇಷ್ಟ ಕಷ್ಟ ಪಡ್ತೀಯ, ಸಾಕಾಗ್ ಬರ್ತೀಯ. ನಿನ್ ತಂಗಿಗೆ ಅಷ್ಟು ಅರಿವಾಗಲ್ವಪ್ಪ? ನಮ್ ಮಾತೆಲ್ಲ ಯಾರು ಕೇಳಲ್ಲ ಕಣಪ್ಪ ಈಗಿನ ಕಾಲದಲ್ಲಿ. ಇಲ್ಲ ಅಜ್ಜಿ, ಏನೋ ಗೊತ್ತಿಲ್ದ ಏನೋ ಮಾತಾಡಿ ಇರ್ತಾರ. ನೋಡ್ತೀನಿ ರಜೆ ಒಂದ್ಸತಿ ಹೋಗಿ ಕೇಳ್ತೀನಿ. ಕೇಳೋಗು. ಪ್ರೀತಿ ಅವ ಪ್ರೀತಿ ಏನಾಯ್ತವ? ಏನೋ ಮನೆ ಜಗಳ ಆಡ್ತಿದಂತೆ, ಏನಾಯ್ತು? ಏನು ಎಲ್ಲ ತಿಳ್ಕೊಂಡ್ ಬಂದಿಲ್ ಕೇಳ್ತಾ ಇದೀಯಾ ನನ್ನನ್ನ? ಯಾಕೆ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಏನು ಕಿವಿಗೆ ಹಾಕಿಲ್ವಾ? ಏನೋ ಕೇಳ್ತಿದ ಅಂತಲ್ಲ, ಏನೋ ಬೇಕು ನಿಂಗೆ? ಏನಾದ್ರೂ ಗೊತ್ತಾ, ನಾನು ಕಾಲೇಜಲ್ಲಿ ಎಷ್ಟು ಚೀಪಾಗಿ ಕಾಣ್ತೀನಿ ಎಲ್ಲಾರ ಮುಂದೆ ಅಂತ? ನಾನ್ ಕೇಳಿದ್ದೇನಂತ ನಿಮ್ಗೆ 1 ತಿಂಗಳಿಂದ
ಐಫೋನು ಗಾಡಿ ಎಲ್ಲ ಕೊಡ್ಸಿ ಅಂತ. ನನ್ಗೆ ಅಂತ ನೀವ್ ಅಮ್ಮ ಮಗ ಏನ್ ಮಾಡ್ತಾ ಇದೀರಾ? ಯಾವಾಗ್ಲೂ ಬೈತೀರಾ, ಆ ಕಷ್ಟ ಈ ಕಷ್ಟ ಅಂತೀರಾ. ಈ ಚಿಟ್ಟಿಂದ ಇರೋದ್ ಬದ್ಲು ಎಲ್ಲಾದ್ರೂ ತಗೊಂಡೋಗಿ ಹಾಕ್ಬಿಡಿ ಹಾಸ್ಟೆಲ್ಗೆ. ಆಯ್ತು ಇವ್ರವ್ವ, ಕೇಳ್ತೀನಿ, ಏನೋ ಅಡ್ಜಸ್ಟ್ ಆದ್ರೆ ಪಕ್ಕ ಕೊಡಿ. ಯಾಕೋ ಮಗ ಏನಾಯ್ತು? ಯಾಕೆ ಜಗಳ ಆಡ್ತಾ ಇದ್ದೀರಾ? ಅಮ್ಮ ನಿಮ್ಮಿಬ್ರು ಅರಿಕತೆ ನನ್ಗೆ ಸಾಕಾಗ್ಬಿಟ್ಟಿದೆ. ನಾಳೆ ಇಷ್ಟೊತ್ತಿಗೆ ನನ್ಗೆ ಗಾಡಿ ಐಫೋನು ಕೇಳಿರೋದ್ ಎರಡು ನನ್ ಕಣ್ಮುಂದೆ ಬಂದು ನಿಲ್ಸ್ಬಿಟ್ರೆ ನಿಜ ನಿಮ್ಮನ್ನ ನಾನು ನನ್ನ ಸ್ವಂತದವರು ಅಂತ ನಾನು ಅನ್ಕೊಂತೀನಿ. ನಂಗೆ ಅದು ಎಂಥದೋ ಒಂದು ಐಫೋನ್ ಅಂತ, ಅದೇ ಎಷ್ಟಪ್ಪ ಆಯ್ತದ ಅದಕ್ಕೆ? ಅವ್ವ ಅದು 40,000-50,000 ಆಯ್ತದೆ. ನೋಡಪ್ಪ ಯಜಮಾನ್ರ ಹತ್ರ ಏನಾದ್ರು ಕೇಳಿ ನೋಡು. EMI ಅದೇನೋ ಎಂಥದ್ದು EMI ಲೋನು ಅಂತೆಲ್ಲ ಅಂತಾರಲ್ಲ, ಅದ್ರಲ್ಲಿ ಕೊಟ್ಬಿಟ್ಟು ಕೊಡಿಸ್ಬಿಡೋಣ. ನಾನು ಹೆಂಗೋ ಕೆಲಸ ಕೇಳ್ತೀನಿ, ಒಂದ್ 2 ಮನೆಗೆ ಹೋಗ್ತೀನಿ. ಇವತ್ತು ಹೋಗಿದ್ದೆ ಮಗನೇ ಒಂದ್ 2 ಮನೆ ಕೇಳೋದಕ್ಕೆ, ಕೆಲಸ ಇಲ್ಲ ಅಂತ ಅಂದ್ರು. ನಾನು ಏನ್ ಮಾಡ್ಲಿ? ಇನ್ನೊಂದು ಯಾವ್ದಾದ್ರು ಬೇರೆ 2 ಮನೆಗೆ ಹೋಗ್ತೀನಿ, ಇಲ್ಲ ಗದ್ದೆ ಕೆಲಸನೋ ಹೊಲ ಕೆಲಸನೋ ಆ ಥರ ಏನಾದರೂ ಕೇಳ್ಕೊಂಡು ಹೋಗಿ ಮಾಡ್ಕೊಂಡು ಬರ್ತೀನಿ. ಅವ್ರಿಗೆ ಏನಾದರೂ ಮಾಡಿಸಿ ಒಂದು ಫೋನ್ ಕೊಡ್ಸಪ್ಪ, ಕೇಳಪ್ಪ ನಿಮ್ದು ಸಾಹೇಬ್ರನ್ನ. ಹೋಗಿ ಬಿಡಪ್ಪ, ಏನು ಮಾಡೋಣ. ಅಮ್ಮ ಅಮ್ಮ ಅಮ್ಮ, ಎಲ್ಲಿ ಪ್ರೀತಿ? ಪ್ರೀತಿಯಲ್ಲಿ ಕೂತ್ಕೊಂಡು ನೋಡು ಮೊನ್ನೆ. ಪ್ರೀತಿ ಪ್ರೀತಿ ಪ್ರೀತಿ, ಏನು ನಿನ್ಗೇನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಏನ್ ತಂದಿದ್ಯಾ? ಏನ್ ತಂದಿರ್ತೀಯಾ? ತಂದಿರ್ತೀನಿ ಅಂತ ಹೇಳ್ತೀಯ ಬರೀ ಶೋಗೆ. ನಿಜ ಏನೋ ತಂದಿದ್ದೀನಿ. ಏನ್ ತಂದಿರ್ಬೋದು? ಗೆಸ್ ಮಾಡು. ಐಫೋನ್ ತಂದಿದ್ಯಾ? ಐಫೋನ್ ನೋಡಮ್ಮ, ನೀನ್ ಹೇಳ್ದಾಗ ಐಫೋನು ಕೂಡ ತಂದ್ಕೊಟ್ಟಿದ್ದೀನಿ. ಹಂಗೆ ತಗೋ. ಸೆಕೆಂಡ್ಸ್ ಅಲ್ಲಿ ಗಾಡಿ ಕೂಡ ತಂದ್ಕೊಟ್ಟಿದ್ದೀನಿ, ತಗೋ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬೈದಿದ್ದಲ್ಲ ಮನ್ಸು ಕಚ್ಕೋಬೇಡ ಪ್ಲೀಸ್. ನಾವ್ ಇನ್ಯಾರಿಗೋಸ್ಕರ ನಾವು ಕಷ್ಟ ಬಿಡ್ತೀವಿ? ನಿನ್ಗೋಸ್ಕರ ತಾನೇ ಕಷ್ಟ ಬಿಡ್ತಾರ ನಾವು. ಅಂತಪ್ಪ ಅಷ್ಟೊಂದು ದುಡ್ಡು, ಗಾಡಿ ಕೊಡ್ಸಿದ್ಯಾ, ಅದೆಂತದ್ದು ಐಫೋನ್ ಎಲ್ಲ ಕೊಡ್ಸಿದ್ಯಾ? ಸಾಹೇಬ್ರ ಹತ್ರ ಸಾಲ ಮಾಡ್ದೆ ಅಮ್ಮ. ಎಷ್ಟಾಯ್ತಪ್ಪ ಅದಕ್ಕೆಲ್ಲ? ಎಲ್ಲ ಸೇರಿ 89,000 ಆಯ್ತಮ್ಮ. ನಮ್ಮ ಯಜಮಾನ್ರು ಇದ್ದಿದ್ರೆ ಇಷ್ಟೆಲ್ಲ ಕಷ್ಟನೇ ಆಗ್ತಾ ಇರ್ಲಿಲ್ಲ. ಎಲ್ಲ ಕಣ್ಣು ಗಿರಿಜಾ, ಅವಳ ಕೊಂಡಂಗೆ ಕುಣ್ಕೊಂಡು ಅವನ್ಗೂ ತಲೆ ತುಂಬಾ ಸಾಲ ಒರೆಸಿ ಹಿಂಗೆ ಮಾಡ್ತಾ ಇದ್ರೆ ಹೆಂಗೆ ಜೀವನ ಮಾಡೋದು? ಅದಾಗ ಯಾವನಾರ್ನ ಗಂಟು ಹಾಕ್ಬಿಟ್ಟು ಕಳ್ಸೋದ್ ಬಿಟ್ಬಿಟ್ಟು. ಹೆಣ್ಮಗ್ಳಲ್ವಾ, ಅವ್ರಿಗೂ ಆಸೆ ಇರ್ತದೆ. ಜನನೆಲ್ಲ ನೋಡ್ತಾಳೆ, ಅಲ್ಲೂ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಹತ್ರನೂ ಐಫೋನ್ ಎಲ್ಲ ಇರ್ತದೆ. ಅವರೆಲ್ಲ ದೊಡ್ಡ ಮನೆಯಿಂದ ಬಂದಿರ್ತಾರೆ, ಅವ್ರಿಗೂ ಆಸೆ ಇರುತ್ತಲ್ವಾ. ಏನ್ ಮಾಡಕ್ಕಾಗುತ್ತೆ? ನೋಡ್ಕೊಳ್ಳಿ ಬಿಡಿ, ಹೆಂಗೋ ನನ್ನ ಮಗ ಏನೋ ಮಾಡ್ತಾನೆ, ಕಷ್ಟನೂ ಸುಖನೂ. ಅದೆಲ್ಲ ಬಿಟ್ಬಿಟ್ಟು 15 ದಿನ 1 ವಾರ ಆಯ್ತಾ ಬಂತು. ಕೆಮ್ಮಿ ನನ್ಗೂ ಕಣ್ಣಲ್ಲಿ ನೋಡಿ ನೋಡಿ ಸಾಕಾಗೈತೆ. ಅವಕ್ಕೆಲ್ಲ ಅವೆಲ್ಲ ಅರ್ಥ ಆಗೋದಿಲ್ಲ. ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೊಂಬ. ಬನ್ನಿ ಅಮ್ಮ, ಹೋಗೋಣ ಹಾಸ್ಪಿಟಲ್ಗೆ. ಬಿಡು ಮೊನ್ನೆ ಏನೋ ಮಾಡಕ್ಕಾಗಲ್ಲ. ನಾನು ಹೆಂಗೋ ಇರೋಷ್ಟು ದಿನ ನಿಮ್ಮನ್ನ ಕಣ್ಣಲ್ಲಿ ನೋಡ್ಕೊಂಡು ಸತ್ತೋದ್ರೆ ಹೋಗೋದ ಅಷ್ಟೇ. ಗಿರಿಜಾ ಗಿರಿಜಾ, ಯಾಕವ್ವ ಕೆಮ್ತಾ ಇದೀಯಾ? ಏನಮ್ಮ ನೀನು ಯಾವಾಗ್ಲೂ ಇದ್ದಿದ್ದೆ. ನಾನು ಕಾಲೇಜ್ ಹೋಗ್ಬಿಟ್ಟು ಮನಿಕೊಳ್ಳಿ. ಪ್ರವೀಣ ಅದೇನೋ ನಿಮ್ಮಮ್ಮ ಕೆಮ್ತಾಳೆ ಅಂತೀರಿ, ಎದ್ದು ನೋಡಪ್ಪ. ಅಮ್ಮ ಏನಾಯ್ತು? ಅಮ್ಮ ಏನಾಯ್ತು? ಅಮ್ಮ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ, ಬನ್ನಿ. ಮೇಲೆ ಎದ್ದೇಳಿ. ಪ್ರೀತಿ ಪ್ರೀತಿ, ಎಲ್ಲೋಗಿದ್ರಿ? ಅಮ್ಮಂಗೆ ಸೀರಿಯಸ್ ಆಗಿದೆ. ಏನಾಯ್ತು? ಅಮ್ಮ ಹಾಸ್ಪಿಟಲ್ ಇದ್ದಾರೆ. ಬಾ ಹೋಗೋಣ ನೋಡೋಣ. ಇವಾಗ ಡಾಕ್ಟರ್ 5 ಲಕ್ಷ ತಗೊಂಡ್ ಬಾ, ಇಲ್ಲ ಅಂದ್ರೆ ಬರ್ಲೇಬೇಡ ಅಂತ ಹೇಳಿದಾರೆ. ಏನ್ ಮಾಡೋದ್ ನಾನು? ಇವಾಗ ಮೊನ್ನೆ ಸಾಹೇಬ್ರ ಹತ್ರ 80,000 ಸಾಲ ಮಾಡಿ ನಿಮ್ಗೆ ಐಫೋನು ಗಾಡಿ ಎಲ್ಲ ಕೊಡಿಸ್ತೆ. ಇವಾಗ ಅವ್ರ ಸಾಹೇಬ್ರ ಹತ್ರ ಹೆಂಗ್ ಹೋಗ್ಲಿ ಅಂತ ನನಗೆ ಸಖತ್ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ದೇವ್ರೇ, ಏನಪ್ಪ ಇದು? ನಾನೇ ಜಾಸ್ತಿ ಟೆನ್ಷನ್ ಕೊಟ್ಬಿಟ್ಟೆ ಅನ್ಸುತ್ತೆ ನನಗೆ. ಹಾಸ್ಪಿಟಲಲ್ಲಿ ಬೇರೆ ಈ ಥರ ಹೇಳ್ತಿದ್ದಾರೆ, ಏನು ಮಾಡೋದು? ಛೇ, ಬುದ್ಧಿ ಕಲಿಬೇಕಾಗಿತ್ತು.